ಸಿದ್ದರಾಮಯ್ಯವರು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಈ ಒಂದು ಆಯೋಗವನ್ನು ನೇಮಕ ಮಾಡಿದರು, ಕಾಂತರಾಜ್ ಆಯೋಗ. ಅವರ ಅದೇ ಅವಧಿಯಲ್ಲಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವತ್ತೇ ಸಿದ್ದರಾಮಯ್ಯವ್ರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಇವ್ರು ಬೇಡ ಅಂದರು, ಅವ್ರು ಮಾಡಲಿಲ್ಲೋ ಗುರ್ತಾಗಿಲ್ಲ, ಎಲ್ಲ ರೆಡಿ ಇದೆ ಅಂತ ಹೇಳಿದರು. ಮತ್ತು ಅದಕ್ಕೆ ಯಾರೋ ಸೆಕ್ರೆಟರಿ ಸಹಿ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ ಅನ್ನುವಂಥದ್ದು ಒಂದು ಮಾಹಿತಿ. ಮತ್ತು ಆ ಹಿಂದಿನ ಇಲೆಕ್ಷನ್, ಆ ಸಂದರ್ಭದಲ್ಲಿ ಏನು ಇಲೆಕ್ಷನ್ಗಳಾದವು, ಆ ಸಂದರ್ಭದಲ್ಲಿ ಆ ವರದಿಯಲ್ಲಿರುವ ಕೆಲವೊಂದು ಅಂಶಗಳು ಮಾಧ್ಯಮದ ಮುಖಾಂತರ ಲೀಕ್ ಆದವು. ಆ ಸಂಖ್ಯೆ ಇಷ್ಟದ, ಈ ಸಂಖ್ಯೆ ಇಷ್ಟದ ಅಂತ ಹೇಳಿ ಆವಾಗಲಿಂದ ಅದ್ರ ಬಗ್ಗೆ ವಿವಾದಾಸ್ಪದವಾದಂಥ ಒಂದು ವರದಿ ಆತಾಯಿತು ಅವತ್ತಿನಿಂದ. ನಾ ಇವತ್ತು ಸಿದ್ದರಾಮಯ್ಯ ಒಂದೇ ಕೇಳುವಂಥದ್ದು, ಅವತ್ತು ನೀವು ಮೊದಲ ಬಾರಿಗೆ ಸಿ ಎಮ್ ಆದಾಗ ಆ ವರದಿ ನೀವೇ ಆಯೋಗ ಅಪಾಯಿಂಟ್ ಮಾಡಿದವರು, ನೀವು ರೆಡಿಯಾಗಿದ್ದು ನಿಮ್ಮ ಅವಧಿಯಲ್ಲಿ, ಆದಮೇಲೂ ಅದನ್ನು ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ? ಸ್ವೀಕಾರ ಮಾಡಿ ಅದನ್ನು ಅವಾಗ ಬಹಿರಂಗ ಪಡ್ಬೋದಾಗಿತ್ತು, ಅವತ್ತು ಕ್ಯಾಬಿನೆಟ್ದಲ್ಲಿ ಇಡ್ಬೋದಾಗಿತ್ತು. ಈಗ ಎರಡನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆದರು, ಮುಖ್ಯಮಂತ್ರಿ 2 ವರ್ಷ ಆಯಿತು. ಅಷ್ಟರ ಒಳಗಾಗಿಯೇ ನೀವು ಅದನ್ನು ಸ್ವೀಕಾರ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಸದನ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಾಗಿತ್ತು, ನೀವು ಅನುಷ್ಠಾನ ಮಾಡೋದ್ರೆ ಮಾಡಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ. ಅಂದರೆ ಒಂದೇನೋ ಒಂದು ದುರುದ್ದೇಶ, ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯವರು ಅದನ್ನು ಹಗಲಲ್ಲಿ ಅದ್ರ ಬಗ್ಗೆ ವರದಿ ಬಗ್ಗೆ ಮಾತಾಡೋದು ಬಿಡೋದು, ಮತ್ತು ಅದನ್ನು ಸ್ಟ್ಯಾಂಡಿಂಗ್ ಇಡೋದು, ಇದೆಲ್ಲ ನೋಡಿದರೆ ಇದೇ ಒಂದು ಷಡ್ಯಂತ್ರ. ಏನಾದರೂ ಅವ್ರ ಮೇಲೆ ಆಪಾದನೆ ಬಂದಾಗ, ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಗೊಂದಲ ನಿರ್ಮಾಣ ಆದಾಗ, ಅವ್ರ ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಒಡೆಯುವಂಥ ಕೆಲಸ, ಇವತ್ತು ಲಿಂಗಾಯತ ಸಮಾಜವನ್ನು ಒಡೆಯುವಂಥದ್ದು, ಒಕ್ಕಲಿಗ ಸಮಾಜವನ್ನು ಒಡೆಯುವಂಥದ್ದು, SC/ST ಸಮಾಜವನ್ನು ಒಡೆಯುವಂಥದ್ದು, ಹಿಂದುಳಿದ ವರ್ಗದ ಸಮಾಜವನ್ನು ಒಡೆಯುವಂಥದ್ದು, ಮತ್ತು ಓವರಾಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಂತಂದರೆ ಅಲ್ಪಸಂಖ್ಯಾತರು ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು, ಆ ಮುಸ್ಲಿಮರು ಪ್ರೊಜೆಕ್ಟ್ ಮಾಡಲಿಕ್ಕೆ ಇವರು ಹೊಂಟಿದ್ದಾರೆ. ಸರಿ, ಅಂದರೆ ಸಿದ್ದರಾಮಯ್ಯವರು ಕೆಳಗಿಳಿಸೋ ಪ್ರಕ್ರಿಯೆ ಏನಾದರೂ ನಡೀತಾ ಇದೆ ನೋಡಿ. ಆದರೂ ಅಲ್ಲಿ ಇನ್ಫೈಟಿಂಗ್ ನಡೀತಾ ಇದೆ, ಇನ್ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಇನ್ಫೈಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿ ಅವಧಿ ಅದು ಮುಗಿಲಿಕ್ಕೆ ಬಂದಿದೆ, ಅದು ಅವ್ರು ಆದಮೇಲೆ ನಾ ಆಗಬೇಕಂತೇಳಿ DK ಶಿವಕುಮಾರ್ ಪ್ರಯತ್ನ ನಡೆದಿದೆ. ಇನ್ಫೈಟಿಂಗ್ ಏನು ನಡೆದಿದೆ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಮುಖ್ಯಮಂತ್ರಿಗಳು ಅವಧಿಯನ್ನು ಮುಗಿಸ್ಬೇಕಂತೇಳಿ ಅವ್ರು ಕೆಲವು ಮಂತ್ರಿಗಳು ವಿಶೇಷ ಲಾಬಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಈ ಪ್ರಾಕ್ಸಿ ವಾರ್ ಬೇರೆಯವರ ಮುಖಾಂತರ ವಾರ್ ನಡೀತಾ ಇದೆ, ಇನ್ಫೈಟಿಂಗ್ ನಡೀತಾ ಇದೆ. ಇವ್ರು ಯಾರು ಇಬ್ಬರು ಮಾತಾಡ್ತಾ ಇಲ್ಲ. ಹೀಗಾಗಿ ಬಹುಶಃ ನವೆಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ, ಅದೊಂದು ಭಾಳ ಸ್ಫೋಟ ಆಗ್ತದೆ. ಅದ್ರ ಮುಖಾಂತರ ಇದನ್ನು ಅವಾಯ್ಡ್ ಮಾಡೋ ಸಲುವಾಗಿ, ಅವರ ಅಧಿಕಾರದಲ್ಲಿ ಮುಂದುವರಿಸೋ ಸಲುವಾಗಿ ಈ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಸಿದ್ದರಾಮಯ್ಯವರು ಮಾಡ್ತಾರೆ. ಟೈಮ್ ಬಾಂಬ್ ಸ್ಫೋಟ ಆಗ್ಬೋದು. ಈಗ ಕೆಲವು ಟೈಮ್ ಬಾಂಬ್ ಕೆಲವರು ಇಟ್ಟಾರೆ. ಈಗ DK ಶಿವಕುಮಾರ್ ಅಂತವರು ಅದು ನವೆಂಬರ್ ಡಿಸೆಂಬರ್ಗೆ ಬಹುಶಃ ಆ ಟೈಮ್ ಫಿಕ್ಸ್ ಮಾಡಿರ್ಬೋದು, ಅದು ಸ್ಫೋಟ ಆಗುವಂಥ ಚಾನ್ಸ್ ಇದೆ. ಈಗ ಲಿಂಗಾಯತ ಮತ್ತು ಒಕ್ಕಲಿಗರ ಮತ್ತು ಮರು ಸಮೀಕ್ಷೆ ಅಂತ ಹೇಳ್ತಾರೆ. ಮಾಡೋದಾದ್ರೆ ಎಲ್ಲ ಜಾತಿದು ಮಾಡಬೇಕಾಗ್ತದೆ. ನೀವು ಲಿಂಗಾಯತರಿಗೆ ಅಷ್ಟೇ ಮಾಡ್ತೀವಿ ಸಮೀಕ್ಷೆ, ಒಕ್ಕಲಿಗೆ ಅಷ್ಟೇ ಮಾಡ್ತೀವಿ, ಹಿಂದೂ ವರ್ಗ ಅಷ್ಟೇ ಮಾಡ್ತೀವಿ ಅನ್ನಕ್ಕೆ ಬರೋದಿಲ್ಲ. ಅದು ಸೈಂಟಿಫಿಕ್ ಇಲ್ಲಲ್ಲ, ವೈಜ್ಞಾನಿಕವಾದಂಥ ಸಮೀಕ್ಷೆ ಆಗಲೇ ಇಲ್ಲ. ಇವತ್ತು ಬೇಕಾದ್ರೆ ನಿಮ್ಮನ್ನು ಹಿಡ್ಕೊಂಡು ನಮ್ಮನ್ನು ಹಿಡ್ಕೊಂಡು ಎಲ್ಲರನ್ನೂ ಕೇಳ್ರಿ, ಅವ್ರ ಆತ್ಮ ಕೇಳ್ರಿ, ಯಾರು ನಿಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡೋದಂದ್ರೆ ಇಲ್ಲ ಅಂತಾರೆ. ಆನ್ಸರ್ ಏನಂದ್ರೆ ಇಲ್ಲ. ಹಾಗಾದ್ರೆ ಯಾರ ಮನೆಗೂ ಹೋಗಲಾರ್ದೇ ಇವತ್ತು ಸಮೀಕ್ಷೆ ಮಾಹಿತಿ ಹೆಂಗೆ ತೊಗೊಂಡ್ರು, ಎಲ್ಲಿ DC ಆಫೀಸಲ್ಲಿ ಕುಂತು, ಎಲ್ಲೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಫೀಸಲ್ಲಿ ಕುಂತು ಈ ಸಂಗ್ರಹ ಮಾಡಿದ್ರು ಅಂತ ಸಂಶಯ ಇವತ್ತು ಬರೋಕ್ಕೆ ಚಾಲು ಆಗಿದೆ. ಮತ್ತು ಇದಕ್ಕೆ ಸೈಂಟಿಫಿಕ್ ಸಮೀಕ್ಷೆ ಅಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಒಂದು ವೈಜ್ಞಾನಿಕ ಒಂದು ಮತ್ತು ಬೇಸಿಕ್ ಆಗಿ ಈ ಸೆನ್ಸಸ್ ಮಾಡುವಂಥದ್ದು, ಜಾತಿಗಳ ಬಗ್ಗೆ ಸಮೀಕ್ಷೆ ಮಾಡುವಂಥದ್ದು ಅಧಿಕಾರ ಇರೋದು ಕೇವಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಮಾತ್ರ. ರಾಜ್ಯ ಸರ್ಕಾರಕ್ಕೆ ಅಧಿಕಾರನೂ ಇಲ್ಲ. ಅದು ಜಾತಿಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಹೆಸರಿನ ಮೇಲೆ ಜಾತಿಗಣತಿ. ಆ ಹೆಸರಿನ ಮೇಲೆ ಅದೊಂದು ರಾಜಕಾರಣ. ಆ ಹೆಸರಿನ ಮೇಲೆ ಅದನ್ನ ಆ ಟೆಕ್ನಿಕಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆ ಟೆಕ್ನಿಕಲಿ ಅವಾಯ್ಡ್ ಮಾಡೋ ಸಲುವಾಗಿ ಇವರು ಆ ರೀತಿಯಾದಂಥ ಹೆಸರನ್ನು ಇಡುವ ಮುಖಾಂತರ ಸಮೀಕ್ಷೆ ಮಾಡಿದ್ರು. ಓಕೆ, ಅದಾದ್ಮೇಲೂ ಸದ್ಯಕ್ಕೆ ಸೈಂಟಿಫಿಕ್ ಮಾಡಿದ್ರು ಅದು ಆಗಲಿಲ್ಲ. ಇದು ಪರಿಸ್ಥಿತಿ, ವಸ್ತುಸ್ಥಿತಿ. ಏನಂದ್ರೆ ಇದು ಮೊದಲಿಂದು ಅವ್ರಿಗೇನಿದೆ ಅಫೇಸ್ಮೆಂಟ್ ಪೊಲಿಟಿಕ್ಸ್. ಈ ಅಫೇಸ್ಮೆಂಟ್ ಪೊಲಿಟಿಕ್ಸ್ ಮುಖಾಂತರ ಮುಸ್ಲಿಂ ವಲಯಕ್ಕೆ ಮುಖಾಂತರ ಈಗ ನೋಡಿ ವಕಫ್ ಕಾಯ್ದೆ ಬಂತು. ವಕಫ್ ಕಾಯ್ದೆ ಬಂದ ಮೇಲೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು, ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಎಲ್ಲ ಆದಮೇಲೂ ಸದ್ಯಕ್ಕೆ ಇವತ್ತು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂಥೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಸ್ಟಾಲಿನ್ ಹೇಳ್ತಾರೆ. ಅಂದರೆ ಇವೇನು ಪಾಕಿಸ್ತಾನದಲ್ಲಿದ್ದಾರೆ ಇವರು, ಏನು ನಮ್ಮ ದೇಶದಲ್ಲಿದ್ದಾರೆ? ಇವಾಗ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಂಥ ಸಂವಿಧಾನ ಇದೆ, ಒಂದು ಸಲ ಪಾರ್ಲಿಮೆಂಟ್ ಅದೇ ದೊಡ್ಡದಂಥ ಒಂದು ಇದು ಪಾರ್ಲಿಮೆಂಟ್ ನಮ್ಮ ದೇಶದ್ದು.
ಅಲ್ಲೇನು ಲಾ ಪಾಸ್ ಆಗ್ತದೆ, ಇಟ್ ಈಸ್ ಬೈಂಡಿಂಗ್ ಆನ್ ಎವ್ರಿಬಡಿ. ಎಲ್ಲರ ಮೇಲೆ ಬೈಂಡಿಂಗ್ ಇದ್ದಂಥ ಕಾನೂನನ್ನು ಇವತ್ತು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂದರೆ ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನಿಮಗೆ ನೈತಿಕತೆ ಮತ್ತು ಕಾನೂನುಬದ್ಧ ಹಕ್ಕ ಇಲ್ಲ. ನಿಮಗೆ ಕರೆ ನಿಮ್ಮ ಸರ್ಕಾರಗಳಿಗೆ ವಿಸರ್ಜನೆ ಮಾಡಬೇಕಾಗತ್ತಿ. ಯಾವುದೇ ಕಾನೂನು ನಾವು ಕೇಂದ್ರ ಸರ್ಕಾರ ಕಾನೂನನ್ನ ಅನುಷ್ಠಾನ ಮಾಡೋದಿಲ್ಲ ಅಂತಂದರೆ ದಟ್ ಈಸ್ ಸಫಿಷಿಯೆಂಟ್ ಆ ಸರ್ಕಾರವನ್ನು ಕೆಳಗಿಳಿಸ್ಲಿಕ್ಕೆ. ಹೀಗಾಗಿ ಸಂವಿಧಾನ ಬಾಹಿರವಾಗಿ ಸಂವಿಧಾನದ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ, ಆದರೆ ಸಂವಿಧಾನ ಬಾಹಿರವಾಗಿ ಎಲ್ಲ ನಡ್ಕೊತಿದ್ದಾರೆ.